ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ನಾವು ಅಹಿಂದ ಧ್ವನಿ ಚಾನಲ್ಗೆ ಬನ್ನಿ ಸರ್. ನಾವು ಎಲ್ಲ ಅಹಿಂದ ವರ್ಗದ ಈ ಜೀರೋಯಿಂದ ಹೀರೋ ಆಗಿರ್ತಕ್ಕಂಥವ್ರು ಮತ್ತು ಬಡತನದ ಹುಟ್ಟಿ ಅವರು ಸ್ವಯಂ ಇದರಾಗಿ ಮೇಲೆ ಬಂದಿರ್ತಕ್ಕಂಥ ಯುವಕರಿಗೆ ಮತ್ತು ಮುಂಚಿನ ನಾಯಕರುಗಳನ್ನು ರಾಜಕಾರಣ ಇರ್ಬೋದು, ಸಹಕಾರ ಇಲಾಖೆ ಇರ್ಬೋದು, ಎಲ್ಲ ರಂಗಗಳಲ್ಲೂ ಸಂದರ್ಶನ ಮಾಡಿ ಈ ಈಗಿನ ಪೀಳಿಗೆಗೆ ಪ್ರೇರಣೆ ಆಗಿರ್ತಕ್ಕಂಥವ್ರನ್ನ ಸಂದರ್ಶನ ಮಾಡ್ತೀವಿ ಸರ್. ಸರ್, ಹೊಸಪೇಟೆ ಭಾಗಕ್ಕೆ ಬಂದಾಗ ರವಿಕುಮಾರ್ ಆಲಮತ ಸಮಾಜ ಜಿಲ್ಲಾಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಪೋಲ್ಟ್ರಿ ಫಾರಂ ಮಾಲೀಕರು ಅಂತ ಕೇಳ್ತೇನೆ ಸರ್. ಹಾಗಾಗಿ ನಿಮ್ಮ ಸಂದರ್ಶನ ಮಾಡ್ತಾ ಬಂದಿವಿ ಸರ್. ಓಕೆ, ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ಅಂತೇಳಿ ಆಲಮತ ಮಹಾಸಭಾ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಬೈ ಬರ್ತ್ ನಾವು ಹೊಸಪೇಟೆಯೇ ಹುಟ್ಟಿ ಬೆಳೆದಿರೋದೆಲ್ಲ ಹೊಸಪೇಟೆ ಆಗಿರೋದ್ರಿಂದ ಸಣ್ಣತನದಿಂದ ನಾವು ಕಷ್ಟ ಕಾಲದಲ್ಲೇ. ನಿಮ್ಮ ತಂದೆಯವ್ರಿಗೆ ಎಷ್ಟು ಮಕ್ಕಳು ಸರ್? ನಮ್ಮ ತಂದೆಯವರಿಗೆ ಇಬ್ಬರು ಗಂಡು ಮಕ್ಕಳು, ಒಂದು ಹೆಣ್ಣು ಮಗು. ಒಬ್ಬ ಹೆಣ್ಮಕ್ಳು ಅಕ್ಕ. ಹೌದಾ ಸರ್? ನಿಮ್ಮ ತಂದೆಯವ್ರಿಗೆ ನಿಮ್ಮದು ಯಾವ ಸರ್ ಡೇಟ್ ಆಫ್ ಬರ್ತ್ ಎಷ್ಟು? 83. 83. ಸರ್, ಇದು ನೀವು ಹುಟ್ಟಿದಂಥ ಶಿಕ್ಷಣ ಏನಾಯ್ತು ಸರ್ ನಿಮ್ಮದು? ಶಿಕ್ಷಣ ಪಿ ಯು ಸಿ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆಗುತ್ತೆ ಸರ್. ಪಿ ಯು ಸಿ ಮುಗಿದ ನಂತರ ನೀವು ಜೀವನಕ್ಕೆ ಏನೋ ಒಂದು ವೃತ್ತಿ ಹಾಕ್ಬೇಕಂತ ಸರ್? ಪಿ ಯು ಸಿ ಮುಗಿದಾಗ ನಮ್ಮದು ಪೂರಾ ಬಡತನ ಕಾಲ ಇತ್ತು ಅವಾಗ. ಹಾಗಾಗಿ ನಾವು ಅಪ್ಪರಿಗೂ ಆರಾಮಿದ್ದಿಲ್ಲ ಅವಾಗ. ಸರ್. ಅಂದರೆ ಪರ್ಲೆಸಸ್ ಆಗಿ ಮನೆಯಲ್ಲೇ ಇರೋವಂಥ ಪರಿಸ್ಥಿತಿ ಇತ್ತು. ಆಗಿನ ಟೈಮ್ಗೆ ನಾನು ನನ್ನ ತಮ್ಮನೇ ದುಡಿಯೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಮನೆಯಲ್ಲಿ. ಹಾಗಾಗಿ ವಿದ್ಯಾಭ್ಯಾಸ ಕೂಡ ಅಲ್ಲಿಗೆ ಸ್ಥಗಿತಗೊಳಿಸಿ ಕೆಲಸ ಮಾಡೋವಂಥ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಯಿತು. ಹಾಗಾಗಿ ನಾವು ಅವಾಗ ಕಟ್ಟಡ ಕಾರ್ಮಿಕರ ಕೆಲಸಕ್ಕೆ ಮತ್ತು ಏನು ಸಿಕ್ಕರೆ ಅದು ಆ ಕೆಲಸ ಅಂತ ಮಾಡ್ತಿದ್ವಿ. ಮತ್ತು ಆಮೇಲೆ ಅದು ಆಗಲ್ಲ ಅಂತೇಳಿ ಆಟೋ ಡ್ರೈವರ್ ಕೆಲಸ ಆಗಿ. ಆಟೋ ಎಷ್ಟು ವರ್ಷ ಓಡಿಸಿ ಸರ್? 5 ವರ್ಷ ಓಡಿಸಿದ್ವಿ. 5 ವರ್ಷ. ಯಾವ ವರ್ಷದಿಂದ ಯಾವ ವರ್ಷ ಓಡಿಸಿದ್ರಿ? 2000ಇಂದ 2006 ತನಕ ಆಟೋ ಓಡಿಸಿ. 2000 ಇಸ್ವಿಯಿಂದ 2006 ತನಕ ಆಟೋ ಓಡಿಸಿದ್ವಿ. 2000 ಇಸ್ವಿನ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿದ್ವಿ. ಅಲ್ಲಿಂದ ಕಂಟಿನ್ಯೂ 2006 ತನಕ ನಾವು ಆಟೋ ಚಾಲಕನಾಗಿ ಹೊಸಪೇಟೆಗೆ ಕೆಲಸ ಮಾಡಿದ್ವಿ. ತದನಂತರ ಹಾಗೆ ದುಡಿತಾ ಲಾರಿಗಳು ಮಾಡಿದ್ವಿ. ಸ್ವಂತ ಸರ್? ಸ್ವಂತ. ಎಷ್ಟು ಲಾರಿ ಮಾಡಿ ಸರ್? 5 ಲಾರಿ ಮಾಡಿದ್ವಿ. 5 ಲಾರಿ ಟ್ರಾನ್ಸ್ಪೋರ್ಟ್ ಮಾಡಿದ್ವಿ. ಆಮೇಲೆ ಇಡ್ಲಿ ವ್ಯಾಪಾರ ಅಂತೇಳಿ ವ್ಯಾಪಾರ ಶುರು ಮಾಡಿದ್ವಿ. ಇಡ್ಲಿ ವ್ಯಾಪಾರ ಈಗೂ ಐತಿ. ಸರ್. ನಮ್ಮ ತಾಯಿ ಇರ್ತಾಳೆ, ತಾಯಿ ಜೊತೆಗೆ ಇರ್ತಾಳೆ, ಆಮೇಲೆ ಮಾಡಿಸ್ತಿರ್ತಾಳೆ. ಸರ್. ಇಡ್ಲಿ ವ್ಯಾಪಾರ ಹೆಂಗೆ ಸರ್? ಇಡ್ಲಿ ಪರಿಚಯ ಮಾಡೋದು ಹೆಂಗೆ ಹೇಳ್ಬೋದು? ಅಂದರೆ ಈ ಇಡ್ಲಿ ಅಂದರೆ ಕಟ್ಟಿಗೆ ಇಡ್ಲಿ ಇಸ್ತ್ರಿ ಅಂಗಡಿಗಳಿಗೆ ಮತ್ತು ಹೋಟೆಲ್ಗಳಿಗೆ, ಅರ್ಥಿಂಗಿಗೆ, ಅಸಾಮಾನ್ಯ ಕಟ್ಟಿಗೆ ಅರ್ಥಿಂಗಿಗೆ ಅಂತ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದು ನಮ್ಮ ತಂದೆ ಸಣ್ಣ ಮಟ್ಟದಲ್ಲಿ ಅವಾಗ ಮಾಡ್ತಾ ಇದ್ರು. ಅದನ್ನ ಹಾಗೆ ನಾವು ಮುಂದುವರ್ಸ್ಕೊಂಡು. ಇಡ್ಲಿ ನೀವು ತಯಾರು ಮಾಡ್ತಾರೆ ಅಥವಾ ಬೇರೆ ಕಡೆ ಖರೀದಿ ಮಾಡಿ ಪರ್ಚೇಸ್ ಮಾಡ್ತೀವಿ? ಬೇರೆ ಕಡೆ ಖರೀದಿ ಮಾಡಿ ಮಾರೋಂಥದ್ದು ನಮ್ಮ ತಂದೆಯವ್ರು ಮಾಡ್ತಿದ್ರು. ಅದನ್ನೇ ನಾವು ದೊಡ್ಡ ಮಟ್ಟದಲ್ಲಿ ಮುಂದುವರ್ಸ್ಕೊಂಡ್ ಬಂದ್ವಿ. ಅದು ನಮ್ಮ ಜೀವನಕ್ಕೆ ಉಪಯೋಗ ಆಯ್ತು ಆಗಿನ ಕಾಲದಾಗ. ಅದು ಕೂಡ ನಮಗೆ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ದೊಡ್ಡ ಮಟ್ಟದಲ್ಲಿ ಅದು ನಮ್ಮ ಕೈ ಹಿಡಿತು. ಅದು ಕೂಡ ಕೈ ಹಿಡಿತು. ಇವತ್ತಿಗೂ ನಮ್ದು ವ್ಯಾಪಾರ ಹಾಗೆ ಇದೆ. ಅದನ್ನ ಹಂಗೆ ಮುಂದುವರಿಸ್ತಾ ಇದ್ವಿ. ಅದ್ರ ಜೊತೆಗೆ ಲಾರಿ ಮಾಡಿದ್ವಿ. ಲಾರಿ ಮತ್ತೆ ಸೆಟ್ ಆಗಲ್ಲ ನಮಗೆ ಅಂತೇಳಿ ಲಾರಿಗಳೆಲ್ಲ ಕೊಟ್ಬಿಟ್ವಿ. ಆದ್ಮೇಲೆ ಕೋಳಿ ಫಾರ್ಮ್ ಅಂತ ಮಾಡಿದ್ವಿ. ಕೋಳಿ ಫಾರ್ಮ್, ಬೈಲರ್ ಫಾರ್ಮ್, ಮೊಟ್ಟೆ ಫಾರ್ಮ್? ಮೊಟ್ಟೆ ಫಾರ್ಮ್. ಎಷ್ಟು ಲಕ್ಷ ಕೋಳಿ ಫಾರ್ಮ್ ಮಾಡಿ ಸರ್? ಈಗ 1.5 ಲಕ್ಷ ಕೋಳಿ ಇದೆ ನಮ್ಮ ಹತ್ರ. ಯಾವ ಏರಿಯಾದಾಗ ಎಲ್ಲಿ ಮಾಡಿ ಸರ್? ಯಾವ ಜಾಗ? ಹೂವಿನಡಿಗಳ ಹತ್ರ ಮಾಡಿದ್ದೀನಿ. ಎಷ್ಟನೇ ವರ್ಷ ಸರ್ ಕಲೆ ಮಾಡಿದ್ದು ಕೋಳಿ ಫಾರ್ಮ್ ಸ್ಟಾರ್ಟ್ ಪ್ರಾರಂಭ ಮಾಡಿ 2020ರಿಂದ ಪ್ರಾರಂಭ ಮಾಡಿದ್ವಿ. 2020ರಿಂದ ಪ್ರಾರಂಭ ಮಾಡಿದ್ವಿ. ಸರ್. ಹಾಗಾಗಿ ಇವತ್ತಿನವರೆಗೆ ಹಾಗೆ ಜೀವನ ಸಾಗಿಸ್ಕೊಂಡು ಬಂದ್ವಿ. ಸರ್. ಹಾಗೆ ನಮ್ಮದು ಮೊದಲಿಂದನ ಸ್ವಲ್ಪ ರಾಜಕೀಯ ಹುಚ್ಚು ಜಾಸ್ತಿ ನಮಗೆ. ಸರ್. ನಮ್ಮ ಬಾಳೆತನದಿಂದಾಗಿನ ರಾಜಕೀಯ ಹುಚ್ಚು ಜಾಸ್ತಿ ನಮಗೆ. ಹಾಗಾಗಿ 2007ರಲ್ಲಿ ನಮ್ಮ ತಾಯಿಗೆ 3ನೇ ವಾರ್ಡಿಂದ ಕಾಂಟೆಸ್ಟ್ ಮಾಡಿಸಿದ್ವಿ. ನಗರಸಭೆಗೆ ಹೊಸಪೇಟೆ ನಗರಸಭೆಗೆ 2007ರಲ್ಲೇ ಕಾಂಟೆಸ್ಟ್ ಮಾಡಿಸಿದ್ವಿ. ಆವಾಗ BJPಯಿಂದ ಕಾಂಟೆಸ್ಟ್ ಮಾಡಿದ್ವಿ. ಸೋತಿ ಸ್ವಲ್ಪರಲ್ಲಿ 100 ಓಟಲ್ಲಿ ಸೋತಿ ಫಸ್ಟ್ ಟೈಮ್. ಮತ್ತು 2013ರಲ್ಲಿ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯ ಅವರು 2006 ತದನಂತರ ಈ ಕಡೆ ಬಂದಮೇಲೆ ನಾವು ಕೂಡ ಕಾಂಗ್ರೆಸ್ಗೆ ನಾವು ಇಂಪ್ರೆಸ್ ಆಗಿ ಸಿದ್ದರಾಮಯ್ಯನ ಲೀಡರ್ ಕ್ವಾಲಿಟಿ ಇಷ್ಟಪಟ್ಟು ಆಮೇಲೆ 2013ರಲ್ಲಿ ಕಾಂಗ್ರೆಸ್ಸಿಂದ ಮತ್ತೆ ಪುನಃ ನಮ್ಮ ತಾಯಿಗೆ ನಗರಸಭೆಗೆ ಎಲೆಕ್ಷನ್ ನಿಂತಿದ್ದೆ. ಎಷ್ಟನೇ ವಾರ್ಡ್? 3ನೇ ವಾರ್ಡಿಂದನೇ. ಮತ್ತು ಆವಾಗ ಗೆದ್ದು ನಗರಸಭೆ ಅಧ್ಯಕ್ಷರು ಕೂಡ ಆದ್ವಿ. ನಗರಸಭೆ ಅಧ್ಯಕ್ಷರಾಗಿದ್ದೀವಿ. ಆಮೇಲೆ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕಾಂಟೆಸ್ಟ್ ಮಾಡಿದ್ದೆ 2017ರಲ್ಲಿ. ಆವಾಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಗೆದ್ವಿ. ಹಾಗೆ ಕಂಟಿನ್ಯೂ ಆಗಿ ರಾಜಕೀಯ ಮುಂದುವರಿಸ್ತಾನೆ ಬಂದಿದ್ದೀವಿ. ನೋಡೋಣ, ಇನ್ನೂ
ಎಷ್ಟೇ ಇದ್ರೂ ಕೂಡ ಕಾಂಗ್ರೆಸ್ ಹ್ಞೂ ಮುಂದುವರ್ಸ್ಕೊಂತಾನೆ ಬರ್ತದೆ ರಾಜಕೀಯ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅಲ್ಲ, ಈ ಒಂದು ಸರ್ಕಾರ 2023 ಕಾಂಗ್ರೆಸ್ ಸರ್ಕಾರ ಬಂದಿದೆ ಮತ್ತು ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರಿರೋದ್ರಿಂದ ನಿಮಗೇನಾದ್ರು ನಾಮಿನೇಟೆಡ್ ಅಂತ ಏನಾದ್ರು ಕೊಟ್ಟಿದ್ದಾರೆ? ನಾಮ ನಿರ್ದೇಶನ ನಮ್ಮ ತಮ್ಮನಿಗೆ ನಾಮಿನೇಟ್ ನಗರಸಭೆ ಸದಸ್ಯನಾಗಿ ಮಾಡಿದ್ರು. ಮತ್ತು ನಮಗೂ ಆಶ್ರಯ ಸಂಸ್ಥೆ ಆಶ್ರಯ ಸಮಿತಿ ಸದಸ್ಯನಾಗಿ ಮಾಡಿದ್ರು. ನಮಗೂ ಶಾಸಕರು ಅನುಕೂಲವಾಗಿ ನಡ್ಕೊಂಡ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ನಿಂತಲ್ಲೋ ಅವರಿಗೆ ಇದುವರೆಗೂ ನಾವು ಯಾರೇ ನಿಂತರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂತಾನೆ ಬಂದ್ವಿ. ಹೀಗಾಗಿ ನಾವು ಸಿದ್ದರಾಮಯ್ಯ ಇರೋದ್ರಿಂದ ನಾವು ಅವ್ರ ಜೊತೆಗೆ ಯಾರೇ ಇರಲಿ, ಯಾರಿಗೆ ಟಿಕೆಟ್ ಕೊಡಲಿ ನಮ್ಮ ಊರಲ್ಲಿ ಹಾಸ್ಪಿಟಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂತ ಮುಂದುವರ್ಸ್ಕೊಂತಾನೆ ಬಂದ್ವಿ. ಸರ್, ನೀವು ಪ್ರಥಮವಾಗಿ ಆಟೋ ಡ್ರೈವರ್ ಆಗಿ ಬಡತನದಾಗ ಹೋಗ್ತೀರಾ, ನಿಮ್ಮ ತಂದೆ ಪ್ಯಾರಲಿಸಿಸ್ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಏನಾದರೂ ಮುಂಚೆ ಕನಸ್ಕೊಂಡಿದ್ರೆ ನಾವು ಈ ಥರ ಮೇಲೆ ಬೆಳಿಬೇಕು, ಒಂದು ಉದ್ದೇಶ, ಒಂದು ಸತತ ಹೋರಾಟ ಮಾಡ್ಬೇಕಂತ ಏನಾದರೂ? 100ಕ್ಕೆ 100 ಕನಸ್ಕೊಂಡಿದ್ವಿ. ಏನು ಕನಸಾಗಿ ಸರ್ ಆವಾಗ ನಿಮಗೆ? ಆವತ್ತಿನ ದಿನದಲ್ಲಿ ನಾವು ಕನಸು ಕಷ್ಟ ಕಾಲದಲ್ಲಿ ಇದ್ರೂ ಕೂಡ ನಾವು ಎಲ್ಲರಂತೆ ನಾವು ಪೂರ ಬಡತನ ಇತ್ತು. ಆದರೂ ಬಡತನ ನಿಗಿಸ್ಲೇಬೇಕು, ನಾವು ಗೆಲ್ಲಬೇಕು, ಈ ಬಡತನದಿಂದ ಹೊರಗಡೆ ಬರ್ಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ಛಲ ಇತ್ತು ನಮಗೆ. ಆ ಛಲನೇ ಇವತ್ತು ಇಲ್ಲಿವರೆಗೆ ತಂದು ನಿಲ್ಲಿಸಿದೆ ಅಂತೇಳಿ ಕಾರಣ. ಸರ್, ನಿಮಗೆ ಈ ಥರ ಒಂದು ಬೆನ್ನೆಲುಬಾಗಿ ಸ್ಟೆಪ್ ಬೈ ಸ್ಟೆಪ್ ಬೆಳಲಿಕ್ಕೆ ಯಾರು ಗುರುಗಳಿದಾರ? ರಾಜಕೀಯ ರಂಗದಲ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ನೀವೇ ಸ್ವಯಂವಾಗಿ ಆ ಕಡೆ ನೋಡಿ ನಾವು ಬೇರೆ ಬರಲೇಬೇಕು ಛಲ ತೋಟ ಮೇಲೆ ಬಂದಿದೆ ಸರ್? ಇಲ್ಲ, ನಮಗೆ ಯಾರು ಗುರುಗಳಂತ ನಾವು ಯಾರನ್ನ ಆಯ್ಕೆ ಮಾಡ್ಕೊಂಡಿಲ್ಲ. ನನಗೆ ನಾನು ನನ್ನ ತಮ್ಮನೇ, ನಮಗೆ ನಾವೇ ಗುರುಗಳು ಶಿಷ್ಯರು ಅಂತೇಳಿ ನಾವೇ ನಿರ್ಧರಿಸ್ಕೊಂತಿದ್ವಿ. ನಮ್ಮ ಸ್ನೇಹಿತರು ನಮ್ಮ ಜೊತೆಗೆ ಯಾವತ್ತೂ ನಮ್ಮ ಜೊತೆಗೆ ನಮಗೆ ಹಿಂಬಾಲಿಸ್ತಾನೆ ಬಂದರು. ನಾವು BJP ಇದ್ದರೂ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ಸಿಗೆ ಬಂದ್ರು ನಮ್ಮ ಜೊತೆಗೆ ಮುಂದುವರ್ಸ್ಕೊಂತ ಬಂದಿದ್ದಾರೆ. ಹಾಗಾಗಿ ಒಬ್ರಿಗೊಬ್ರು ನಾವೇ ಎಲ್ಲ ನಮ್ಮ ಜೊತೆಗೆ ಇದ್ದವರೆಲ್ಲರೂ ಜೀರೋ ಇದ್ದಾರೆ. ಹಾಗಾಗಿ ಜೀರೋ ಇದ್ದರೆಲ್ಲ ಒಂದು ಸಂಘ ಕಟ್ಟಿದಂಗೆ ಆಗಿದೆ. ಎಲ್ಲ ಜೀರೋ ಹೋಗಿ ಅದು ಇವತ್ತು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಬೆಳೆದದ್ದು. ಸರ್, ನಿಮ್ಮ ಒಂದು ಗೆಲುವಿಗೆ ಈ ಒಂದು ಟ್ಯಾಲೆಂಟ್ ಮುಖ್ಯನಾ ಅಥವಾ ಹಠದಿಂದ ಮೇಲೆ ಬಂದು ನೀವು ಬುದ್ಧಿವಂತಿಕೆ ಮೇಲೆ ಬಂದ ಸರ್? ಬುದ್ಧಿವಂತಿಕೆನೂ ಬೇಕು, ಹಠನೂ ಬೇಕು, ಎರಡೂ ಇರಬೇಕು. ಬರೀ ಹಠ ಇದ್ರೆ ಗೆಲ್ಲಕ್ಕಾಗಲ್ಲ, ಬುದ್ಧಿವಂತಿಕೆ ಇದ್ರೆ ಗೆಲ್ಲ. ಸಮಯ ತಕ್ಕಂತೆ ಬುದ್ಧಿವಂತಿಕೆ ಬೇಕು, ಹಠನೇ ಬೇಕು, ಅದಕ್ಕೆ ತಕ್ಕಂತೆ ಛಲ ಇರಬೇಕು. ಅದಕ್ಕೆ ಇವತ್ತು ನಾನು ಈ ಕಾರ್ಯಕ್ರಮ ಒಂದು ರೂಪಿಸ್ಕೋಬೇಕು, ನಾನು ಈ ರೀತಿ ನನ್ನ ಮಟ್ಟಕ್ಕೆ ಬೆಳಿಬೇಕಂದ್ರೆ ಅದಕ್ಕೆ ತಕ್ಕಂಥ ಶ್ರಮ ಕೂಡ ಪಡಬೇಕು. ಶ್ರಮ ಇಲ್ಲದೆ ಯಾವುದಾಗೋದು ಸುಮ್ಮನೆ ನಾನು ಆಗ್ಬಿಡೋಕೆ ML ಆಗ್ಬಿಡೋಕೆ ಅಂತೇಳಿ ಬೇಸ್ತಿಂದ ಮನೆ ಮಕ್ಕಂದ್ರೆ ಆಗೋದಿಲ್ಲ, ಕೌನ್ಸಿಲರ್ ಕೂಡ ಆಗಲ್ಲ. ಅದಕ್ಕೆ ತಕ್ಕಂಥ ಏನು ಮಾಡಬೇಕು ಅನ್ನೋದು ರೂಪರೇಷ ರೆಡಿ ಮಾಡ್ಕೊಂತ ಅದಕ್ಕೆ ಸತತ ಹೋರಾಟ, ಪರಿಶ್ರಮ, ಶ್ರಮ ಇದ್ರೆ ಮಾತ್ರ ಯಾವುದೇ ಒಂದು ವ್ಯಕ್ತಿ ಬಡತನದಲ್ಲಿ ಹುಟ್ಟಿದವನು ಬಡದವಾಗಿ ಸಾಯಬಾರ್ದು ಅನ್ನೋದು ನಮ್ದೊಂದು ಗುರಿ. ಬಡತನ ನೀಗಿಸ್ಲೇಬೇಕು, ಅದು ಹಿಮ್ಮೆ ಎಟ್ಟಲೇಬೇಕು, ಅದನ್ನ ಓಡಿಸ್ಲೇಬೇಕು ಅನ್ನೋದು ನಮ್ಮ ಗುರಿ. ಯಾವುದು ಅಸಾಧ್ಯ ಅನ್ನೋದು ನಮ್ಮ ದೇಶದಲ್ಲಿ ಇಲ್ಲ. ಎಂಥ ಉದಾಹರಣೆ ತಗೊಂಡ್ರೆ ಬಡವರೇ ಶ್ರೀಮಂತರಾಗೋದು, ಶ್ರೀಮಂತರು ಬಡವರಾಗಿದ್ದು ಉದಾಹರಣೆಗಳು ಜಾಸ್ತಿ ಅದಾವೆ. ಬಡವರೇ ಶ್ರೀಮಂತರಾಗೋದು. ಅವನು ನಡ್ಕೊಳ್ಬೇಕಾದಂಥ ಇದು ರೂಪಿಸ್ಕೋಬೇಕು. ನಾನು ಯಾವ ರೀತಿ ಪ್ಲಾನ್ ಹಾಕ್ಕೋಬೇಕು, ನಾನು ಯಾವ ರೀತಿ ಮುಂದುವರಿಬೇಕು, ನಾನು ಗುರಿ ಏನಾದರೂ ಒಂದು ಸಾಧಿಸಲೇಬೇಕು. ನಾನು ಇದೇ ನಾನು ಅಟ್ಲೀಸ್ಟ್ ಏನೂ ಇಲ್ಲ, ನಮ್ಮ ಮನೆ ಅಕ್ಕಪಕ್ಕದವನಿಗಿಂತ ನಾನು ಚೆನ್ನಾಗಿರ್ಬೇಕು ಅನ್ನೋದು ಚೆನ್ನಾಗಿರ್ಬೇಕು ಒಂದು ಯುವಕನಿಗೆ. ಅವನು ನನ್ನಂಗೆ ಮನುಷ್ಯ, ನಾನು ಯಾಕೆ ಅವನಂಗೆ ಆಗಬಾರ್ದು ಅನ್ನೋದು ಚೆನ್ನಾಗಿರ್ಬೇಕು. ದುಶ್ಚಟಗಳಿಗೆ ಅಭ್ಯಾಸ ಬೀಳಬಾರ್ದು, ಟೈಮ್ ವೇಸ್ಟ್ ಮಾಡೋಂಥ ಕೆಲಸಗಳು ಯಾವುದಕ್ಕೆ ಹೋಗಬಾರ್ದು. ಕಷ್ಟಪಟ್ಟರೆ ಪ್ರತಿಯೊಬ್ಬನು ಶ್ರೀಮಂತನೇ. ಸರ್, ನೀವು ಆಟೋ ಓಡಿತಕ್ಕಂಥವ್ರು, ಲಾರಿ ಮಾಡ್ತೀರಾ, ಮಾಡೋಂಥರ ರಾಜಕೀಯ ಮುಂದಿದ್ದೀರಾ, ನಿಮಗೆ ಕೋಳಿ ಫಾರಮ್ ಯಾಕೆ ಬಂತು ಸರ್? ಅದರ ಉದ್ದೇಶ ಏನು? ಕೋಳಿ ಫಾರಮ್ ಮಾಡ್ಬೇಕಂತಂದ್ರೆ ನಾವು ಮೊದಲಿಂದ ಪ್ರಾಣಿ ಪ್ರಿಯರು, ನಾವು ಪ್ರಾಣಿ ಪ್ರಿಯರು. ಹಾಗಾಗಿ ಕೋಳಿ, ಮೇಕೆ, ಕುರಿ, ನಾವು ಕುರಿ ಕೂಡ 2 ವರ್ಷಕ್ಕೆ ಕುರಿ ಕಾದೀನಿ ನಾನು. ಕುರಿ ಕಾದಿರ ಸರ್? ಯಾವ ಎಲ್ಲಿ ಕಾದಿರಿ? ಇಲ್ಲಿ ಹಾಸ್ಪಿಟಲ್? ಇಲ್ಲ, ನಮ್ಮ ತಾತನವ್ರ ಊರಾಗ, ಆವಾಗ ಅಲ್ಲಿ ಕಾದೀವಿ. ಹಂಗಾಗಿ ನಮಗೆ ಪ್ರಾಣಿಗಳ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಹಂಗಾಗಿ ಇಡ್ಲಿ ವ್ಯಾಪಾರ ಮಾಡ್ತಿದ್ವಿ. ಇಡ್ಲಿ ಎಲ್ಲ ಕೋಳಿ ಫಾರ್ಮ್ಗೆ ಸಪ್ಲೈ ಮಾಡ್ತಿದ್ವಿ. ಹೀಗಾಗಿ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಉದ್ದೇಶ ಬಂತು. ಹಂಗಾಗಿ ಅದನ್ನ ಮಾಡಬೇಕು ಅನ್ನೋ ಛಲನೂ ಬಂತು. ಹಂಗಾಗಿ ಅದನ್ನ ಮಾಡಿದೆ. ಅದು ಸಕ್ಸಸ್ಫುಲ್ ಕೈ ಹಿಡಿತು ನಿಮಗೆ? 100% ಕೈ ಹಿಡಿತು. ಅಂದರೆ ಕಷ್ಟ ಇದೆ, ಬಟ್ ಕೈ ಹಿಡಿತು. ತಕ್ಕಂತೆ ನಾವು ಶ್ರಮ ಹಾಕಿದ್ವಿ. ಸರ್, ನಿಮ್ಮ ಒಂದು ಇಷ್ಟೊಂದು ವ್ಯವಹಾರ, ಇಷ್ಟು ರಾಜಕೀಯ ರಂಗದಲ್ಲಿ ಯಾವುದಾದ್ರು ಫೇಲ್ ಆಗಿದೆ ಸರ್? ಯಾವುದಾದ್ರು ಅಂದರೆ ಅಂದ್ಕೊಂಡು ನೀವು ಮಾಡೋಕೆ ಹೋಗ್ತೀರಾ, ಅದು ಕೈ ಹಿಡಿಯಲ್ಲ, ಆ ಒಂದು
ಆ ಒಂದು ಫೇಲ್ ಆಗಿದ್ದನ್ನ ಅದನ್ನ ಹೆಂಗೆ ಸ್ವೀಕಾರ ಮಾಡ್ಕೊಂಡು ನೀವು ಸಕ್ಸಸ್ಫುಲ್ ಆಗ ಸರ್? 100% ಫೇಲ್ ಆಗಿದ್ವಿ, ಪಾಸ್ ಆಗಿದ್ವಿ. ಯಾವ ರಂಗದಲ್ಲಿ ಫೇಲ್ ಆಗ ಸರ್ ನೀವು? ರಾಜಕೀಯ ರಂಗದಾಗಿ ನಾನು ಅನ್ಕೊಂಡಂತೆ ಒಂದೆರಡು ಸರಿ ಫೇಲ್ ಆಗಿದ್ದೀನಿ. ಬಟ್ ಅದನ್ನ ಮತ್ತೆ ಫೇಲ್ ಆಗಿರ್ತಕ್ಕಂಥವ್ರು ನೀವು ಸಕ್ಸಸ್ ಆಗ್ಲಿಕ್ಕೆ ಯಾವ್ಯಾವ ಒಂದು ಯೋಚನೆಗಳನ್ನ ಮಾಡ್ಕೊಳ್ಳಿ ಸರ್? ಅದೇ ರೀತಿ ಅನೇಕ ಬಾರಿ ನಾವು ಅನ್ಕೊಂಡಂತೆ ಸಕ್ಸಸ್ ಆಗಿದ್ದೀವಿ, ಅನ್ಕೊಲಾರ್ದಂತೆ ಫೇಲ್ ಆಗಿದ್ದೀವಿ. ಫೇಲ್ ಆದಾಗ ಕೂಡ ಅದನ್ನು ಯಾವ ರೀತಿ ನಾವು ಫೇಲ್ ಆಗಿದ್ದೀವಿ ಅಂತೇಳಿ ಅದು ಮನಗೊಂಡು ಅದಕ್ಕೆ ಏನು ಮತ್ತೆ ನಾವು ಹೆಂಗೆ ರೆಡಿ ಆಗ್ಬೇಕು, ಹೆಂಗೆ ಎದ್ದೇಳಬೇಕು ಅನ್ನೋದಕ್ಕೆ ರೂಪರೇಷೆ ಮಾಡ್ಕೊಂಡು ಅದನ್ನು ಕೂಡ ಎದ್ದು ನಿಂತು ಮತ್ತೆ ಸಕ್ಸಸ್ ಕೂಡ ಆಗಿದ್ದೀವಿ. ಕಠಿಣ ಪರಿಶ್ರಮ ಶ್ರಮದಿಂದ ಜಯಗೊಳಿಸಿ. ಸರ್, ಇವತ್ತು ಜನರು ನಿಮ್ಮ ಯಶಸ್ಸನ್ನು ನೋಡ್ತಾರೆ, ಆದರೆ ನೀವು ಯಾರಿಗೆ ಕಾಣೋ ಕತ್ತಲೆ ದಿನಗಳು ಯಾವ್ಯಾವ ಸರ್? ಅಂದರೆ ಇವತ್ತು ನೀವು ಯಶಸ್ವಿಯಾದಾಗ ರಾಘರಾಗಂತ ಎಮ್ ಎಲ್ ಎ ಕರೀತಾರೆ, MP ಕರೀತಾರೆ, ಅಧಿಕಾರಿಗಳು ಕರೀತಾರೆ, ನಿಮ್ಮ ಸಮಾಜ ಕರೀತೆ, ನಿಮ್ಮ ಸಂಬಂಧಿಕರು ಗುರುಸ್ತಾರೆ. ಆದರೆ ಕತ್ತಲೆ ದಿನಗಳಲ್ಲಿ ಯಾರು ಡ್ಯೂಟಿ ಮಾಡಲ್ಲ, ಎಲ್ಲಿ ನಮಗೆ ಬಂದು ನಮ್ಗೆ ಹೆಲ್ಪ್ ಕೇಳ್ತಾರೆ ಅನ್ನೋ ಭಾವನೆಯಿಂದ ದೂರ ಸರಿತಾರೆ ಸರ್. ಆ ಕತ್ತಲೆ ದಿನಗಳು ಯಾವ್ಯಾವ ಸರ್ ನಿಮಗೆ? ನಿಜ, ಆ ಕತ್ತಲೆ ದಿನಗಳು ಕೂಡ ನಾನು ಇವತ್ತು ಯಶಸ್ವಿ ದಿನಗಳು ಎಷ್ಟು ಯಶಸ್ವಿಯಾದಾಗ ಸಮಾಜ ಎಲ್ಲ ಬರ್ತಾರೆ, ಕತ್ತಲೆ ದಿನಗಳಲ್ಲಿ ಯಾರು ಬರಲ್ಲ. ಎಷ್ಟು ಯಶಸ್ವಿ ದಿನಗಳು ಕಲಿಸಿನೋ ಅಷ್ಟು ಕತ್ತಲ ದಿನಗಳೇ ಅನುಭವಿಸಿ. ನಾನು ಅನುಭವಿಸಿದ ಕತ್ತಲ ದಿನಗಳೇ ಜಾಸ್ತಿ. ಅವು ಯಾವ್ಯಾವ ಸರ್? 2-3 ಎಕ್ಸಾಂಪಲ್. 2007 ಸೋತಾಗ ಯಾರು ನಮ್ಮ ಸಮಾಜ ಅಂತೇಳಿ ಯಾರು ಸಮಾಜದವ್ರ ಮುಂದೆ ಬರಲಿಲ್ಲ, ಯಾರು ನಮ್ಮವ್ರು ಅಂತೇಳಿ ಯಾರು ಕೈ ಹಿಡಿಲಿಕ್ಕೆ ಬರಲಿಲ್ಲ, ಸಪೋರ್ಟ್ ಮಾಡ್ಲಿಕ್ಕೆ ಬರಲಿಲ್ಲ. ಅದೇ 2013 ಗೆದ್ದಾಗ ನಮ್ಮ ಸಮಾಜ ನೀವು ನಮ್ಮವನು ಅಂತೇಳಿ ಈ ಭಾವನೆ ಎಲ್ಲಾ ಸಮಾಜಗಳಿಗೆ ಇರಬಾರ್ದು ಅಂತ ನಾನು ಬಯಸ್ತೇನೆ. ಯಾಕಂದ್ರೆ ಅಭಿಮಾನ ಇರಬೇಕು. ಒಬ್ಬ ಒಂದು ಎಲೆಕ್ಷನ್ ನಿಂದಿರ್ತಾನಂತ ಅವ್ನು ಹೇಳಿ ಅಲ್ಲ, ಸೋಲಕ್ಕೂ ಗೆಲ್ಲಕ್ಕೂ ಧೈರ್ಯ ಇದ್ದಾನೆ ನಿಂದಿರ್ತಾನೆ. ನಮ್ಮವನು ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬ ಸಮಾಜದವ್ರ ಹತ್ರ ಇರ್ಬೇಕು. ಅವನಿಗೆ ಯಾವನೇ ಇರಲಿ ಸ್ಫೂರ್ತಿ ತುಂಬಿಸ್ಬೇಕು, ಅವನಿಗೆ ಸಹಕಾರ ಕೊಡಬೇಕು. ಏನಾಗಲ್ಲ ಹೇಳಪ್ಪ, ನಾವು ವೈದ್ಯವನ್, ನೀನೇನು ₹1 ಕೊಡೋದು ಬೇಡ, ನೀನು ಏನೂ ಮಾಡೋದು. ಆ ವೈದ್ಯವಪ್ಪ ನಮ್ಮವನು ಅಂತಂದ್ರೆ ಅವನಿಗೆ ಎಷ್ಟೋ ಶಕ್ತಿ ಕೊಟ್ಟಂಗೆ ಮತ್ತೆ ಹುಮ್ಮಸ್ದಿಂದ ಅವನು ಮತ್ತೆ ಮುಂದೆ ಆತ್ಮಧೈರ್ಯ ಬರ್ತೈತೆ. ಆ ರೀತಿ ದಿನಗಳು ಕಳೆದೀನಿ ಸರ್. ಇವತ್ತಿಗೂ ನಿಮ್ಮ ಮನಸ್ಸಲ್ಲಿ ಬಾಲ್ಯದ ಹುಡುಗನಾಗಿದ್ದಾಗ ನಡೆದ ಘಟನೆ ನೆನಪಾಗೋದು ಯಾವ ಸರ್? ಅದು ಅತ್ಯಂತ ಬಡತನ ಇವತ್ತಿಗೆ ನೆನಪಾಗ್ತದೆ. ಇವತ್ತಿಗೆ ನೆನಪಾಗ್ತೈತೆ. ಪ್ರತಿದಿನ ನಾನು ನೆನೆಸ್ಕೊಳ್ಳೋದೇ ಬಡತನ. ಸರ್, ಸೋತಾಗ ನೀವು ಹೆಚ್ಚು ನೋವು ಪಡೋದು ಯಾವ ಸರ್? ಮತ್ತೆ ಸೋತಾಗ ಫೇಲ್ ಆದಾಗ ನಿಮ್ಗೆ ಯಾರು ನಿಮ್ಮ ಕೈಲಿಲ್ದಾಗ, ಯಾರು ನಿಮ್ಮ ಸಪೋರ್ಟಿಗೆ ಬರಲಿಲ್ದಾಗ ನೀವೇನೋ ಒಬ್ಬರೇ ಕುಂತು ಹತ್ತದ ಇದು ನಾನು ಹೆಂಗೆ ಆಗುತ್ತಲ್ಲ, ನಾನು ಏನು ಮಾಡ್ಬೇಕು, ಇದೇನಾದ್ರು ಮಾಡಲೇಬೇಕಂತ ಒಂದು ಧೈರ್ಯ ತೊಗೊಂಡು? ನನಗೆ ಅಳು ಬರೋದು ಭಾಳ ಕಮ್ಮಿ. ಬಟ್ ಎಲ್ಲ ಅರ್ಥೈಸ್ಕೊಂತೀನಿ. ನಮ್ಮ ಜೊತೆಗಿದ್ದವ್ರು ನಾವು ಹತ್ರ ಇನ್ನೂ ಡಿಪ್ರೆಷನ್ಗೆ ಆಗ್ತಾರೆ ಅನ್ನೋ ಒಂದು ಮನೋಭಾವ ನನಗೆ. ಅಳು ಅನ್ನೋದು ಬರೋದಿಲ್ಲ, ಧೈರ್ಯ ತಂದ್ಕೊಂತೀನಿ. ಮತ್ತೆ ಅದಕ್ಕೆ ಯಾವ ರೀತಿ ರೂಪರೇಷನ್ ಮಾಡ್ಕೋಬೇಕು, ಮತ್ತೆ ಯಾವ ರೀತಿ ನಾನು ಕಳ್ಕೊಂಡಿದ್ದು ಪಡಿಬೇಕನ್ನೋ ಒಂದು ಛಲ ಇನ್ನು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ನನಗೆ, ಕಮ್ಮಿ ಆಗಲ್ಲ. ನಾನು ಸೋತಾಗೆ ಅತ್ಯಂತ ಯಶಸ್ವಿಯಾಗಿ ಬಿಸ್ನೆಸ್ ಮಾಡೀನಿ, ದುಡ್ಡು ಮಾಡೀನಿ. ಇವತ್ತು ಅದೇ ನನಗೆ ಸೋತಾಗೆ ಆ ಧೈರ್ಯನ ನನಗೆ ಇವತ್ತಿನ ಇಲ್ಲಿವರೆಗೆ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಸಮಾಜದವರಾಗಿರ್ಬೋದು, ಇತರ ಸಮಾಜದವರೆಲ್ಲ ಆಗಿರ್ಬೋದು, ನಮ್ಮ ಮನೆಗೆ ಬರ್ತಾರೆ. ಪ್ರತಿಯೊಂದು ಕಾರ್ಯಕ್ರಮ ಇರಲಿ, ಏನೇ ಇರಲಿ, ಹೊಸಪೇಟೆಗೆ ರವಿ ಮನೆಗೆ ಹೋದರೆ ಯಾರು ಬರಿಗೈಲ ಹಿಂದಕ್ಕೆ ಕಳಿಸಲ್ಲ ಅನ್ನೋ ಒಂದು ಮನೋಭಾವದಿಂದ ಅನ್ಯ ಸಮಾಜದವರು, ನಮ್ಮ ಸಮಾಜದವರು ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ. ಅದು ನನಗೆ ಹೆಮ್ಮೆ ಇದೆ ಸರ್. ನೀವು ವ್ಯಾಪಾರಗಾರರಿಂದ ಒಬ್ಬ ಜೀರೋಯಿಂದ ಇರೋದ್ರಿಂದ, ನೀವು ವ್ಯಾಪಾರಸ್ಥರ ಆಗೋದ್ರಿಂದ, ವ್ಯಾಪಾರ ಅಂತಕ್ಕಂಥದ್ದು ಹೂವಿನಾಸಿಗೆಲ್ಲ ಮುಳಿನಾಸಿಗೆ ಅಂತ ಸರ್. ಅದು ನಿಮ್ಮ ಅನುಭವ ಏನು ಸರ್? 100% ಮುಳಿನಾಸಿಗೆನೇ ಅದು. ಮುಳಿನಾಸಿಗೆನೇ ಅದು. ಯಾವುದೇ ಒಂದು ವ್ಯವಹಾರ ಅಂದರೆ ಅದಕ್ಕೆ ನಾವು ಕರೆಕ್ಟಾಗಿ ಅದಕ್ಕೆ ಟೈಮ್ ಕೊಡಬೇಕು, ಲೇಜಿನೆಸ್ ಮಾಡೋಂಗಿಲ್ಲ, ಅದಕ್ಕಾದಂಥ ಒತ್ತು ಕೊಟ್ಟು ಅದನ್ನು ಪ್ರೀತಿ ಮಾಡಬೇಕು. ಅದೇ ನಮ್ಮ ಜೀವನ ಅಂತ ಬದುಕಿ ಅದನ್ನು ನಂಬ್ಕೊಂಡು ಜೀವನ ಮಾಡಿದ್ರೆ ಪ್ರತಿಯೊಂದು ವ್ಯಾಪಾರನೂ ಕೂಡ ಸಕ್ಸಸ್. ಸರ್, ನೀವು ಇವತ್ತು ನಿಮ್ಮ ಸಾಧನೆ ನೋಡಿ ನಿಮ್ಮ ಹಳೆ ಸ್ನೇಹಿತರು, ನಿಮ್ಮ ಬಾಲ್ಯದ ಗೆಳೆಯರು ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನನಗೆ? ಇವತ್ತು ಎಲ್ಲರೂ ಬರ್ತಾರೆ ನನ್ನ ಹತ್ರ. ನಾನು ಸಣ್ಣ ಬಾಳತನದಿಂದ ಇದ್ದಂಥ ಇವತ್ತಿನವರೆಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಅವ್ರ ಕಷ್ಟ ನೋವು ಎಲ್ಲ ಹೇಳ್ಕೊಂತಾರೆ, ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ. ಎಲ್ಲರೂ ಪ್ರತಿಯೊಬ್ಬರು ಕರೆದ್ರೆ ಸಾಕು, ಎಲ್ಲರೂ ನನ್ನ ಎಷ್ಟೊತ್ತಿನ ಕುಲ ಮತ ಭೇದ ಏನೂ ಇಲ್ಲ. ಇವತ್ತಿಗೂ ಕರೆದ್ರೆ ನಮ್ಮ ರವಿ ರಘು ಚೆನ್ನಾಗಿದ್ದಾರೆ, ಬರಲೇ, ಏನು ತೊಂದರೆ ಆದ್ರೆ ಅವ್ರ ಹತ್ರ ಹೋಗೋಣ ಬಾ ಅಂತೇಳಿ ಬರ್ತಾರೆ. ನನಗೆ ಆ ಖುಷಿ ಇದೆ. ಅವ್ರ ಜೊತೆಗೆ ಬೆಳೆದೀವಿ, ಎಲ್ಲರಿಗಿಂತ ವಿಭಿನ್ನವಾಗಿ ಬೆಳೆದೀವಿ ಅನ್ನೋದು ನನಗೆ ಹೆಮ್ಮೆ ಇದೆ. ಎಲ್ಲ ಮತ್ತೊಬ್ಬ ಆಟೋ ಹೊಡಿತಕ್ಕಂಥ ರವಿ ಅವರು ತಾಯಿನ ಹೊಸಪೇಟೆ ಅಂತ ಪಟ್ಟಣಕ್ಕೆ ನಗರ ಸ್ವದೇಶ ಬೆಳವಣಿಗೆ ನನಗೆ ಉಗ್ಗಟ್ಟು ಮಾತಲ್ಲ ಅದು. ಹೌದು ಸರ್, ಈಗ ನಿಮಗೆ ಈ ಒಂದು ಮಟ್ಟಕ್ಕೆ ಬರೋಕ್ಕೆ ನೀವು ವಯಸ್ಸಲ್ಲಿದ್ದಾಗ ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು, ನಿಮ್ಗೆ ಆಗದಿರ್ಬೋದು, ಯಾರಾದರೂ ನಿಮಗೆ ಸವಾಲು ಹಾಕಿದ್ರು ಸರ್, ನಿನ್ನ ಕೈಲಿ ಏನಾಗುತ್ತೆ, ನಿನ್ನ ಕೈಲಿ ಏನಾಗಲ್ಲ, ಇಂದ ಅಷ್ಟೇ ನಿನ್ನ ಜೀವನ ಅಂತ? ಈ ಸವಾಲುಗಳು ಸ್ವೀಕಾರ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೆ
ಹಾಕಿದ್ದಾರೆ ಸವಾಲು ಜಗ್ಗಿ ಜನ ಹಾಕಿದ್ದಾರೆ. ಹಾಂ ನಿಮಗೆ ಏನಾಗಲ್ಲ MLA ಹಾಕಿದ್ದಾರೆ ನನಗೆ. ಹಾಂ ಅವೆಲ್ಲ ಸವಾಲುಗಳು ಸ್ವೀಕರಿಸಿ ಇಲ್ಲಿವರೆಗೆ ಹಾಂ ಆ ಸವಾಲುಗಳು ನಿಮ್ಮನ್ನ ಈ ಮಟ್ಟಕ್ಕೆ ಕಾರಣ ಕಾರಣ. ಹಾಂ ನನ್ನ ಮುಂದೆ ಮಿನಿಸ್ಟ್ರುಗಳೇ ಮೀಸಿತ್ತಿರಿದಾರೆ, ಹಾಂ ಅವ್ರನ್ನ ಸ್ವೀಕಾರ ಮಾಡ್ಕೊಂಡು ನಾನು ಈ ಮಟ್ಟಿಗೆ ನಿಂತೀನಿ. ಅವರ ಸವಾಲುಗಳನ್ನು ಸ್ವೀಕಾರ ಮಾಡಿ ಶ್ರಮಪಟ್ಟು ಒಂದು ಹಂತಕ್ಕೆ ಬಂದಿರಿ ನೀವು. ನಿಮ್ಮನ್ನ ತೋರಿಸ್ಬೇಕು ಅನ್ನೋ ಒಂದು ಛಲದಿಂದ ನಾವು ಇವತ್ತು ಇಲ್ಲಿವರೆಗೆ ಬಂದಿದ್ದೀವಿ. ಹಾಂ ಸರ್, ಈ ವ್ಯವಹಾರ ಸಕ್ಸಸ್ಫುಲ್ಲು ಮತ್ತು ರಾಜಕಾರಣ ಸಕ್ಸಸ್ಫುಲ್ಲಲ್ಲಿ ನಿಮ್ಮ ಶಿಸ್ತು ಬದ್ಧ ಹೆಂಗೆ ಸರ್ ದಿನಚರಿ? ನಿಜವಾಗ್ಲೂ ಯಾವುದೇ ಒಂದು ಸಾಧನೆ ಮಾಡಬೇಕು ಒಂದು ಮನುಷ್ಯ ಅಂದಾಗ 100ಕ್ಕೆ 100 ಆ ಮನುಷ್ಯ ಶಿಸ್ತುಬದ್ಧವಾಗಿರ್ಬೋದು. ಒಂದು ಅಭ್ಯಾಸಗಳಾಗಿರ್ಬೋದು, ಅವ್ನು ನಡ್ಕೊಂತ ಆ ಸಮಯಕ್ಕೆ ಎಷ್ಟು ಒತ್ತು ಕೊಡ್ತೀವಿ ಸರ್ ನೀವು? 100ಕ್ಕೆ 100 ನಾನು ವ್ಯವಹಾರಕ್ಕೆ ನನ್ನ ಕುಟುಂಬಕ್ಕೆ 100ಕ್ಕೆ 100 ಒತ್ತು ಕೊಡ್ತೀನಿ. ವ್ಯವಹಾರಕ್ಕೆ ಯಾವತ್ತೂ ನಾನು ನೆಗ್ಲಿಜೆನ್ಸಿ ಮಾಡೋದಿಲ್ಲ. ಅದು ನಮ್ಮ ಮನೆತನ ನಡೆಸೋದು, ಅದೇ ನಮ್ಮ ಹೊಟ್ಟೆ ತುಂಬಿಸೋದು. ಹೀಗಾಗಿ ಆ ಸಮಯ ಪರಿಪಾಲನೆ ನಿಮ್ಮನ್ನ ಒಂದು ಮಟ್ಟ ಇವತ್ತಿಗೆ ಆ ಛಲ, ಆ ಗುರಿನೇ ನಮ್ಮ ಇವತ್ತು ಇಲ್ಲಿವರೆಗೆ ತಂದು ನಿಲ್ಲಿಸೋಕ್ಕೆ ಕಾರಣ. ಸರ್, ಈಗ ನೀವು ಇಷ್ಟು ದಿನಗಳೆಲ್ಲ ಸಾಧನೆ ಮಾಡಿದ್ರ, ನೋವು ಮಾಡಿದ್ರೆ, ಈಗ ಆ ಒಂದು ದಿನಗಳ ನೋವು ಈ ದಿನ ಖುಷಿಯನ್ನು ಹೇಗೆ ಅನ್ಸಿದೆ ಸರ್? ನಾನು ಖುಷಿ ಇದ್ದಾಗ ಕೂಡ ನಾವು ಮರೆಯಲ್ಲ. ನಾವು ಅದನ್ನ ನೆನೆಸ್ಕೊಂತಾನೆ ಇರ್ತೀನಿ. ಯಾಕಂದ್ರೆ ನಾನು ಮೈ ಮರಿತೀನಿ ಅನ್ನೋ ಒಂದು ಇದರಿಂದ ನಾನು ಯಾವತ್ತೂ ಖುಷಿಯಾಗಿದ್ದೀನಿ ಅಂತ ನಾನು ಯಾವತ್ತೂ ಅನ್ಕೊಳಲ್ಲ. ನಾನು ಬಡವನಾಗಿದ್ದೀನಿ ಅಂತೇಳಿ ನಾನು ಬದುಕ್ತೀನಿ. ಆ ಬಡವನಾಗಿದ್ದಕ್ಕೋಸ್ಕರ ದಿನ ಕೆಲಸಗಳು ಮಾಡ್ಕೊಂಡು ಸಾಯಿಸ್ಬೋದು ಅಂತ. ಅದು ನಾನು ಇನ್ನೂ ಬಡತನ ಬೇರೆ ನನಗಿನ್ನ ದೊಡ್ಡವ್ರನ್ನ ಇಂಪ್ರೆಷನ್ ತಗೊಂತೀನಿ. ನಾನು ಅವ್ರನ್ನ ನೋಡಿದ್ರೆ ನನಗೆ ಏನೂ ಅಲ್ಲ ಇದು, ನಾನು ಅವ್ರ ಕೂದಲಿಕ್ಕೆ ಸಮ ಇಲ್ಲ ಅಂತೇಳಿ ಭಾವಿಸ್ಕೊಂಡು ನಾನು ಕಷ್ಟಪಡೋದು ನಿಂದ್ರಿಸಲ್ಲ. ನಾನು ಕೊನೆಯ ಉಸಿರಿರೋವರೆಗೆ ಕಷ್ಟಪಡೋದು ಹಾಗೆ ಮಾಡ್ತೀನಿ. ಸರ್, ನಿಮ್ಮ ಬಡತನದಲ್ಲಿ ನಿಮ್ಮ ಕುಟುಂಬ ಸಹಕಾರ, ಈಗ ಕುಟುಂಬ ಸಹಕಾರ ಹೆಂಗೆ ಸರ್? ನಿಮ್ಮ ಕುಟುಂಬದ ಸಹಕಾರ ನಿಮ್ಗೆ ಹೆಂಗೆ ಸರ್? ಬಡತನದಲ್ಲಿ ನನ್ನ ಕುಟುಂಬ ಸಹಕಾರ ಐತಿ, ಇವತ್ತಿಗೂ ಸಹಕಾರ ಐತಿ. ಆ ಒಂದು ಮೇಲ್ ಬರಲಿಕ್ಕೆ ಕುಟುಂಬ ಸಹಕಾರ ನಿಮಗೆ 100ಕ್ಕೆ 100. ಹಾಂ ಸರ್, ಈ ಕೆಲ ಯುವಕರು ಡಿಗ್ರಿ ಮಾಡ್ತಾರೆ, PUC ಮಾಡ್ತಾರೆ, ಬಡತನ ಇರುತ್ತೆ, ಪ್ರಾಪರ್ಟಿಗಳು ಇರಲ್ಲ, ಮನೆಗೆ ಕೌಟುಂಬಿಕ ಸಮಸ್ಯೆ ಸರ್. ಈಗಿನ ಯುವ ಜನತೆ ಈ ಜೀವನ ಮಾಡೋದಕ್ಕೆ ಕಷ್ಟಪ್ಪ ಅಂತ ಸರ್, ಕಠಿಣ ಪರಿಸ್ಥಿತಿ, ನಾವೇನು ಮಾಡೋಕ್ಕಾಗಲ್ಲ ಅಂತ ಸರ್. ಅಂತಾರೆ ನೀವೊಬ್ಬ ಸಾಧಕರಾಗಿ ತಳಮಟ್ಟದಿಂದ ಮೇಲೆ ಬಂದಿರ್ತಕ್ಕಂಥಾಗಿ ಅಂಥವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಇದರಿಂದ ಪ್ರತಿಯೊಂದು ಅನುಭವದ ಮಾತುಗಳನ್ನು ಅವ್ರು ಯಾವ ಥರ ಇದ್ದರೆ ಬದಲಾವಣೆ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. 100ಕ್ಕೆ 100 ನಾನು ಅದನ್ನೇ ಹೇಳ್ತೀನಿ, ಮೊದಲಿಂದ ಹೇಳ್ತೀನಿ. ನಮ್ಮ ಜೊತೆಗೆ ಕುಡಿಯೋರು ಇರ್ತಾರೆ, ತಿನ್ನೋರು ಇರ್ತಾರೆ, ಜೂಜಾಟ ಆಡೋರು ಇರ್ತಾರೆ, ಇಸ್ಪೆಟ್ ಆಡೋರು ಇರ್ತಾರೆ, ಮೊಬೈಲಲ್ಲಿ ಕಲಿಯೋರು ಇರ್ತಾರೆ, ಬೆಟ್ಟಿಂಗ್ ಎಲ್ಲರೂ ಇರ್ತಾರೆ. ಎಲ್ಲರ ಜೊತೆಗಿದ್ರು ಕೂಡ ಯಾವುದೇ ಅಭ್ಯಾಸ ಅವರಂತೆ ನಾವು ಆಗುವ ನಮ್ಮದೇ ಆದಂಥ ದಾರಿ ಅವ್ರ ಜೊತೆಗೆ ಕುಂತರು ತಿಂದರು ಅಲ್ಲಿಗೆ ಅದನ್ನ ಬಿಟ್ಟು ಬರ್ಬೇಕಾಗ್ಲಿ. ಅವನು ಅದನ್ನ ಮಾಡ್ತಾನೆ, ನಾವು ಅದನ್ನ ಮಾಡ್ಬೇಕು ಅನ್ನೋ ಛಲ, ಅಭ್ಯಾಸಗಳು ಕಲಿಯೋದು, ದುಸ್ಸಾಹಸಗಳು ಕಲಿಯೋದು, ಇಸ್ಪೆಟ್ ಆಡೋಂಥವು, ಗ್ಲಾಂಬ್ಲಿಂಗ್ ಮಾಡೋಂಥವು ಯಾವಕ್ಕೂ ಹೋಗಬಾರ್ದು. ನೀನು ದುಡ್ದಿದ್ದು ನೀನು ಉಳಿಸ್ಕೊಂಡ್ರೆ ನೀನು ಶ್ರೀಮಂತನೇ ನಿನ್ನ ಮನೆಗೆ. ಇಲ್ಲ, ನೀವೆಲ್ಲ ಕರೆಕ್ಟ್ ಸರ್. ಈ ಗ್ಲಾಂಬ್ಲಿಂಗ್ ಆಸೆ ಪಡ್ತಾರೆ ಯುವ ಜನ ಅಂತಂದ್ರೆ ಅದನ್ನೇ ಬೇಗ ಶ್ರೀಮಂತನ ಆಗ್ಬೇಕು. ನಾನು ರಾತ್ರಿ ಬೆಳಗ್ಗೆ ಅಷ್ಟೊತ್ತಿಗೆ ನನ್ನ ಕಾರ್ನ ತಿರುಗಬೇಕು, ಅದೆಲ್ಲ ಇರಬಾರ್ದು. ಪ್ರತಿಯೊಬ್ಬ ಯುವಕರಿಗೆ ಹೇಳೋದಿಷ್ಟೇ, ಅವನು ಕಠಿಣ ಪರಿಶ್ರಮದಿಂದ ನೀನು 100 ರೂಪಾಯಿ ಕೂಲಿಗೆ ಹೋದ್ರು ಕೂಡ ನೀನು ಶ್ರೀಮಂತನಾಗ್ತೀವಿ. ನೀನು ದುಡ್ದಿದ್ದು ಕರೆಕ್ಟಾಗಿ ನೀನು ಉಳಿಸ್ಕೋಬೇಕು, ಅದನ್ನ ಹೆಂಗೆ ಬೆಳೆಸ್ಕೋಬೇಕು ಅನ್ನೋದು ಮಾತ್ರ ಆಲೋಚನೆ ಮಾಡಬೇಕು. ನನ್ನ ಹತ್ರ ಇವತ್ತು 100 ರೂಪಾಯಿ ತಂದ್ರೆ 1000 ರೂಪಾಯಿ ಸಾಲ ಮಾಡೋದು, ಹೋಗಿ ಒಂದು ಬೈಕ್ ಇನ್ಸ್ಟಾಲ್ಮೆಂಟ್ನಾಗ ತಗೊಳೋದು, ಇನ್ನು ಯೋಗ್ಯತೆಗೆ ತಕ್ಕಂತೆ ನೀನು ಬೆಳಿಬೇಕಾಗ ಹಾಸಿಗಿದ್ದಂತಲ್ಲ, ಹಾಸಿಗೆ ಇಳಿದ್ರು ಕೂಡ ಕಾಲ್ ಚಾಚಬೇಕು ನನ್ ಕೇಳಿದ್ರೆ. ಬಟ್ ನಾವು ಹೋಗೋ ಸ್ಟೈಲ್ ಐತಲ್ಲ, ಮಿಸ್ಯೂಸ್ ಆಗಂತದ್ದು, ವೃಥಾ ಖರ್ಚಾಗಂತವ್ ಆಗ್ಬಾರ್ದು. ನೀನು ನೀನು ಒಂದು ಏಜು ಒಂದು ಸ್ಟೇಜ್ ಬರೋವರೆಗೆ ನೀನು 1 ರೂಪಾಯಿ ಎಲ್ಲೂ ವೃಥಾ ಆಗ್ಬಾರ್ದು. ನೀನು ದುಡ್ದಿದ್ದು 1 ರೂಪಾಯಿ ಕೂಡ ಕರೆಕ್ಟಾಗಿ ಉಪಯೋಗ ಆಗಬೇಕು, ಅದನ್ನ ಬೆಳೆಯೋಂಥ ಮಟ್ಟಕ್ಕೆ ಬೆಳೆಸ್ಬೇಕು. ಸರ್, ನೀವು ಈಗ ಒಂದು ಆಟೋ ಡ್ರೈವರ್ ಆಗಿ ಇವತ್ತು 2-3 ಇಡ್ಲಿ ವ್ಯಾಪಾರ ಮತ್ತು ಕೋಳಿ ಫಾರ್ಮ್ ವ್ಯಾಪಾರ ಎಲ್ಲ ರಂಗಗಳು ಮಾಡೋದ್ರಿಂದ ಇಡ್ಲಿ ಮತ್ತು ಕೋಳಿ ಫಾರ್ಮ್ ಬಿಟ್ಟರೆ ಮತ್ತೆ ಬೇರೆ ಏನು ವ್ಯವಹಾರ ಮಾಡ್ತೀವಿ ಸರ್ ನೀವು? ಇಲ್ಲ, ಅಷ್ಟೇ. ನಮ್ಮ ತಮ್ಮ ಟ್ರಾನ್ಸ್ಪೋರ್ಟಿಂಗ್ ಮಾಡ್ತಾನೆ ಇವಾಗ ಕೂಡ. ವಿಜಯನಗರ ಶುಗರ್ಸ್ಗೆ ಹೊಸಪೇಟೆ ತಾಲೂಕಿಂದೆಲ್ಲ ಕೇನ್ ಸಪ್ಲೈ ಕಬ್ಬೆಲ್ಲ ಕಟಾವು ಮಾಡಿ ಕಳಿಸ್ತಾನೆ. ಅದನ್ನು ಟ್ರಾನ್ಸ್ಪೋರ್ಟಿಂಗ್ ನಮ್ಮ ತಮ್ಮ ಮೇಂಟೈನ್ ಮಾಡ್ತಾನೆ, ತಾಯಿ ಇದ್ಲಂಗಡಾಗಿರ್ತಾನೆ, ನಾನು ಕೋಳಿ ಫಾರ್ಮ್ ಮೇಂಟೈನ್ ಮಾಡ್ತೇನೆ. ಎಲ್ಲ ಕಲ್ತಾ ಇದ್ದೀವಿ, ಕಲಿತೆ ಜೀವನ ಮಾಡ್ತೀವಿ, ಕಲಿತೆ ವ್ಯವಹಾರ ಮಾಡ್ತೀವಿ. ಸರ್, ನೀವು ಆಟೋ ಡ್ರೈವರು ದಿನಕ್ಕೆ 500 ರೂಪಾಯಿ. ಅವಾಗ ಎಷ್ಟಿಗೆ ಸರ್ ಆಟೋ ಹೊಡಿಬೇಕಾದ್ರೆ? ಅವಾಗ ಎಲ್ಲ ಡೀಸೆಲ್ಲು ನಿಮಗೂ ಎಲ್ಲ ಖರ್ಚು ಸಿಗುತ್ತೆ ಸರ್, ಆದಾಯ ಅಂದರೆ? ಅವಾಗ ನಾನು ಬಾಡಿಗೆ ಆಟೋ ಓಡಿಸ್ತಿದ್ದೆ. ಬಾಡಿಗೆ ಎಷ್ಟು ಕೊಡ್ತೀರ ಆಟೋಕ್ಕೆ? 50 ರೂಪಾಯಿ ಒಂದು ದಿನಕ್ಕೆ ಬಾಡಿಗೆ ಆಟೋ ಕೊಡ್ತಿದ್ವಿ. ಅದರಲ್ಲಿ ಅವ್ರಿಗೆ ಬಾಡಿಗೆ ಕೊಟ್ಟು ನಾವು ಒಂದು 100 ರೂಪಾಯಿ ಉಳಿಸ್ಕೊಂಡ್ ಬರ್ತಿದ್ವಿ ಒಂದು ದಿನಕ್ಕೆ. ಅವತ್ತಿನ ದಿನದಲ್ಲಿ 100 ರೂಪಾಯಿ ನನಗೆ ದೊಡ್ಡದು ನನ್ನ ಮನೆ ನಡೆಸಿದ್ದಂಥ ದಿನಗಳು ನೆನಪಾಗುತ್ತೆ. ಸರ್, ಆ ದಿನಗಳಲ್ಲಿ ನಿಮಗೆ ಒಂದು ತಿಂಗಳಿಗೆ 3,000 ದುಡಿತಕ್ಕಂಥ ವ್ಯಕ್ತಿ ಇವತ್ತು ಒಂದು ತಿಂಗಳಿಗೆ ಎಷ್ಟು ಆದಾಯ ಬರ್ಬೋದು ಸರ್? ಹೆಚ್ಚು ಕಮ್ಮಿ ಹೇಳಿದ್ರೆ ನಾನು ಇವತ್ತು ಒಂದು ತಿಂಗಳಿಗೆ 15-20 ಲಕ್ಷ ತನಕ ದುಡಿತಾ ಇದ್ದೇನೆ. ಅಂದರೆ ಒಂದು ವರ್ಷಕ್ಕೆ 20, 24 ಕೋಟಿ ರೂಪಾಯಿ. ಹೌದು.
ದುಡಿತಾ ಇದ್ದೀನಿ, ದೇವ್ರ ದಯ. ಹಾಂ ನಾನು ಕಷ್ಟಪಟ್ಟು ಶ್ರಮ ನನ್ನ ಕೈ ಹಿಡಿದಿದೆ. ಹ್ಞೂ ಇವತ್ತು ಯಾವುದಕ್ಕೂ ದುಡ್ಡಿಗೆ ಬರ ಇಲ್ಲ. ಸರ್, ಈಗ ನೀವು ಪಿ ಯು ಸಿ ಫೇಲ್ ಹಾಕಿರ, ತಂದೆಯವರು ಪ್ಯಾಲಿಸಿಸ್ ಆಗುತ್ತೆ, ಆಮೇಲೆ ಆಟೋ ಹೊಡಿತಕ್ಕಂಥವ್ರು, ಇಷ್ಟು ಒಂದು ಶಿಕ್ಷಣ ಕಡಿಮೆ ಮತ್ತು ಕುಟುಂಬದ ಸಹಕಾರನೂ ಇರಲ್ಲ ನಿಮ್ಗೆ ಯಾವುದು, ಹೌದಾ? ನಿಮ್ಮ ಸಂಬಂಧಿಕರು ಸಹಕಾರನೂ ಇರಲ್ಲ, ಆದರೂ ಇಷ್ಟು ಮೇಲ್ಮಟ್ಟಕ್ಕೆ ಬರ್ತೀವಿ ಸರ್. ಈ ಕೆಲ ಯುವಕರು ಎಲ್ಲ ಇದ್ದು ಏನು ಮಾಡೋಕ್ಕಾಗಲ್ಲ ಅಂತ ಸರ್. ಅದನ್ನೇ ಅಂತೀನಿ, ಪ್ರತಿಯೊಬ್ಬರಿಗೆ ಹೇಳ್ತೇನೆ, ತಂದೆ ತಾಯಿಗಳು ಹುಡುಗರಿಗೆ ಯಾವುದೇ ಆಗಲಿ ಪ್ರೀತಿಯಿಂದ ಸಾಕೋದಕ್ಕಿಂತ ಕಷ್ಟ ಕಾಲದಲ್ಲೇ ಬೆಳೆಸ್ಬೇಕು. ಹುಡುಗರಿಗೆ ಮನೆತನ ಕಷ್ಟ ತೋರಿಸ್ಬೇಕು. ನಮ್ಮ ಮನೆ ಒಂದು ಸಿಲಿಂಡರ್ ತರಬೇಕಂದ್ರೆ ಎಷ್ಟು ಕಷ್ಟಪಡಬೇಕಾಗುತ್ತೆ ಅನ್ನೋದು ಅವ್ರಿಗೆ ಕಷ್ಟ ರುಚಿ ತೋರಿಸಿದಾಗ ಮಾತ್ರ ಆ ಕುಟುಂಬ ಸುಖವಾಗಿ ಜೀವನ ಮಾಡೋಕ್ಕೆ ಸಾಧ್ಯ. ಇಲ್ಲ ಅವನಿಗೆ ಬಯಸಿದ್ದೆಲ್ಲ ಮಕ್ಕಳಿಗೆ ಕೊಡಿಸ್ತಾ ಮಕ್ಕಳು ಹೇಳ್ದಂತೆ ನಾವು ನಡ್ಕೊಂಡ್ರೆ ಮುಂದೆ ಒಂದು ದಿನ ನಾವು ವೃದ್ಧಾಪ್ಯದಲ್ಲಿ ಭಾಳ ಕಷ್ಟಗಳು ಅನುಭವಿಸ್ಬೇಕಾಗುತ್ತೆ. ಸರ್, ಕೆಲವರು ಈಗ ನೀವು ನಿಮ್ಮನ್ನು ಬೇರೆ ಪ್ರೇರಣೆ ತಗೊಂತಾರೆ, ಹಂಗೆ ನೀವು ಯಾರಾದರೂ ನೋಡಿ ಪ್ರೇರಣೆ ಅಂದರೆ ಇವ್ರ ಥರ ನಾನು ಆಗಬೇಕು ಅಂತ ಯಾರನ್ನಾದ್ರೂ ಕಂಡಿದೆ ಸರ್? ದೊಡ್ಡವ್ರನ್ನ, ಹಿರಿಯರನ್ನ, ಕಾಳಿದಾಸ್ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಈ ಥರ. ನಾನು ನಿಜಾನೇ ಒಂದಂತೆ, ನಾನು 0 ಇಂದ ಬಂದಂಥ ಸಿದ್ದರಾಮಯ್ಯ ನನಗೆ ಇಂಪ್ರೆಷನ್. ಸಿದ್ದರಾಮಯ್ಯ 100%. ಯಾವುದೇ ಇಲ್ಲಿದ್ರು ಕೂಡ ಒಂದು ಕುರಿ ಕಾಯುವಂಥ ವ್ಯಕ್ತಿ ಇವತ್ತು ರಾಜ್ಯ ಆಳೋ ಮಟ್ಟಕ್ಕೆ ಬಂದು ಒಂದು ಸ್ಫೂರ್ತಿ ಆಗ್ತಾನೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಸ್ಫೂರ್ತಿ ಆಗ್ತಾನೆ ಅಂದರೆ ಅಂಥವ್ರು ನಾನು ಇಂಪ್ರೆಸ್ ಆಗ್ತಾವಿಲ್ಲ. ಸಿದ್ದರಾಮಯ್ಯ ಮಾದರಿಯಾಗಿ ನೀವು ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥವ್ರು, ಅವರು ಕಾಂಗ್ರೆಸ್ ಸೇರ್ಪಡೆ ನೀವು ಕಾಂಗ್ರೆಸ್ ಸೇರ್ಪಡೆ ಬಂದು ಆ ಸೇರ್ಪಡೆ ನಾವು ಇವತ್ತಿನವರೆಗೆ ಇಂಪ್ರೆಸ್ ಆಗಿ ಅವರ ಹಾದಿಯಲ್ಲೇ ನಾವು ಯಾವತ್ತಿಗೂ ಹಂಗೆ ಇರ್ತೀವಿ. ನಮ್ಗೆ ಅದೊಂದು ಸ್ಫೂರ್ತಿ, ನಮ್ಗೊಂದು ಧೈರ್ಯ. ಏನೇ ಒಂದು ಎಂತೆಂಥವ್ರು ಏನೇನ ಎಲ್ಲ ಕೋಟಿಗಟ್ಟಲೆ ಬದುಕ್ತಾರೋ ಅಂಥವ್ರ ಹತ್ರ ನೀವು ಹೆಂಗೆ ರಾಜಕೀಯ ಮಾಡ್ತೀರಂದ್ರೆ ಅಂಥ ಟೈಮ್ನಾಗ ಸಿದ್ದರಾಮಯ್ಯ ನೆನ್ಸ್ಕೊಂತೀವಿ ನಾವು. ಅವರೇ ಅಂತೇಳಿ ಅಂಥವ್ರೇ ಮಾಡಿ ನಾವ್ಯಾಕೆ ಮಾಡ್ಬೋದು? ಮನೋಧೈರ್ಯ ಯಾವುದು ಸಾಧ್ಯ. ಶ್ರಮ, ಕಠಿಣ ಪರಿಶ್ರಮ, ಗುರಿ ಮುಟ್ಲೇಬೇಕನ್ನ ಛಲ ಇದ್ರೆ ಪ್ರತಿಯೊಬ್ಬನ ರೀಚ್ ಆಗ್ತಾನೆ. ಬಟ್ ಡ್ರಾಪ್ ಆಗ್ಬಾರ್ದು, ನಿರಂತರ ಶ್ರಮ ಇರಬೇಕು. ಸುಮ್ಮನೆ ಹೋಗೋದೇ ಕಾಟಾಚಾರಕ್ಕೆ ಮಾಡ್ಬೇಕು. 100% ಎಫೆಕ್ಟ್ ಇರ್ಬೇಕು, ಸಕ್ಸಸ್ 100%. ಯಾರು ಹೇಳಿದ್ರು ಕೂಡ ಜಯ ನಮ್ದೇ. ಟೈಮ್ ಬೀಳ್ಬೋದು ಅಷ್ಟೇ ಆಗಲಿ, ಮತ್ತೆ ಪ್ರಯತ್ನ ಪಟ್ಟು ಮತ್ತೆ ಸಕ್ಸಸ್ ಆಗುತ್ತೆ 100%. ಯಾರು ನಿಂದ್ರಿಸಕ್ಕಾಗಲ್ಲ. ಗೆಲುವು ಅನ್ನೋದು ಎಲ್ಲಾನು ಹೊಡ್ಕೊಂಡ್ ಬಂದ್ಬಿಡ್ತಾರೆ. ಆಸಕ್ತಿ ಇರ್ಬೇಕು, ಹೋರಾಟ ಇರ್ಬೇಕು, ಶ್ರಮನೂ ಇರ್ಬೇಕು, ಸಮಯ ಪರಿಪಾಲನೆ ಇರ್ಬೇಕು. ಯಾವ್ದು ನಾನು ಅದನ್ನೇ ಅಂತೀನಿ, 4 ಸುಳ್ಳು ಹೇಳೋದು ಎಲ್ಲ ಅಭ್ಯಾಸ ಮಾಡ್ಕೋಬೇಕು. ಒಂದು ಲೀಡರ್ ಅದನ್ನು ನಿನ್ನ ಕೈಲಿ 1000 ಕೇಳಿದ್ರೆ 10 ರೂಪಾಯಿ ಕೊಡೋ ಗುಣ ಇದ್ರೆ ಕೊಟ್ಟು ಕಳಿಸ್ಬೇಕು. ಸುಳ್ಳು ಹೇಳೋ ಗುಣ, ತಿರುಗಿಸಾಡೋ ಗುಣ ಇರ್ಬಾರ್ದು. ನಾವು ಕಲ್ತಿರೋದೇ ನಮ್ಮ ಹತ್ರ ಏನಾಗುತ್ತೆ ಅದು ಅವತ್ತೇ ಕೊಟ್ಟು ಕ್ಲೋಸ್ ಮಾಡ್ತೀವಿ. ನಾಳೆ ಬಾ ನೋಡೋಣ, ಬೇಕಾಗಿಲ್ಲ, ನಮ್ಮ ಕೈಲಾಗಲ್ಲಮ್ಮ, ನಮ್ಗೆ ಶಕ್ತಿ ಇಲ್ಲ, ಅಷ್ಟೇ ಮಾಡಿ ಅಷ್ಟೇ ಕಲ್ತೀವಿ. ಇವತ್ತಿನವರೆಗೂ ನಮ್ಮ ಜನ ನಮ್ಮನ್ನ ಅಷ್ಟೇ ವಿಶ್ವಾಸ ಪಡ್ತಾರ. ಅವನ ಹತ್ರ ಹೋದ್ರೆ ಲಾಸ್ಟ್ ಮನೋಧೈರ್ಯ ಆದ್ರೂ ತುಂಬಿ ಕಳಿಸ್ತಾನ ಅನ್ನೋ ಒಂದು ಭಾವನೆಯಿಂದ ನಮ್ಮ ಮನೆಗಳಿಗೆ ಜನ ಬರ್ತಾರೆ. ನನಗೆ ಆ ಖುಷಿ ಇದೆ. ಇವತ್ತಿಗೆ ಇಡೀ ನಮ್ಮ ಓಣೆಗೆಲ್ಲ ನನ್ನ ಆಟದಾಗ ಹತ್ತಿ ತಿರುಗಾಡಿದ ಜನ ನನಗೆ ಓಟ್ ಹಾಕಿ ಮೆರೆಸಿ ಅಧ್ಯಕ್ಷ ಮಾಡಿದ್ರೆ ಇವತ್ತು ನಮ್ಮ ರವಿ ಅಂತ ನನಗೆ ಅದು ಹೆಮ್ಮೆ ಇದೆ ನಮ್ಮ ವಾರ್ಡ್ಗಳು. ಸರ್, ಈಗ ನೀವು ಹಾಲಮತ ಸಮಾಜ ಜಿಲ್ಲಾಧ್ಯಕ್ಷ ಯಾವ ವರ್ಷ ಆಗಿದೆ ಸರ್? ಹಾಲಮತ ಸಮಾಜ ಜಿಲ್ಲಾಧ್ಯಕ್ಷ ಈಗ 3 ವರ್ಷ ಆಯ್ತು. ಈಗ 2 ವರ್ಷ ಕಂಪ್ಲೀಟ್ ಆಯ್ತು. ಅಂದರೆ ವಿಜಯನಗರ ಜಿಲ್ಲೆಗೆ ಜಿಲ್ಲಾಧ್ಯಕ್ಷ? ಹೌದು, ವಿಜಯನಗರ ಜಿಲ್ಲೆಗೆ. ಸರ್, ಜಿಲ್ಲಾಧ್ಯಕ್ಷ ಅಧಿಕಾರ ವಹಿಸಿಕೊಂಡ ನಂತರ ಸಮಾಜದ ಕೆಲಸಗಳು ಯಾವುದಾದ್ರು ಮಾಡಿರೋದು? ಮಾಡಿವಿ. ಎಷ್ಟಿ ಪರ ಹೋರಾಟಗಳು ಮಾಡಿವಿ, ಬೆಂಗಳೂರು ತನಕ ಹೋಗಿವಿ. ಸಮಾಜ ಕಾಲೇಜುಗಳು ಯಾವುದೇ ಒಂದು ಗುರುಜಿಗಳು ಆದೇಶ ಕೊಟ್ಟಾಗ ಚಾಚು ತಪ್ಪದೆ ಪಾಲಿಸೀವಿ, ಸಂಘಟನೆ ಮಾಡಿವಿ. ಸಮಾಜಕ್ಕೆ ಯಾವ ರೀತಿ ನಾವು ನಮ್ಮ ಕೈಲಾದಷ್ಟು ಕೊಡುಗೆ ಏನು ಕೊಡಬೇಕು ಸಮಾಜಕ್ಕೆ ನಾವು ಇವತ್ತೇ ಅಂತಲ್ಲ, ನಮ್ಮ ಸಮಾಜ ಅನ್ನೋದು ಹೆಂಗಿರುತ್ತಂದ್ರೆ ಕೆಲವೊಂದು ಟೈಮ್ ಬಡತನದಲ್ಲಿದ್ದರೆ ಸಮಾಜ ಬರಲ್ಲ. ಆದರೆ ನನಗೆ ಆ ಭಾವನೆ ಇಲ್ಲ. ನನ್ನ ಕೈಲಿ ಏನಾಗುತ್ತೆ ನಮ್ಮ ಸೇವೆ ನಾವು ಸಲ್ಲಿಸೋಣ ನಮ್ಮ ಸಮಾಜಕ್ಕೆ ಅನ್ನೋದು ಒಂದು ಮನೋಭಾವನೆ ಇದೆ. ಅದೇ ಭಾವನೆ ಹಿಡ್ಕೊಂಡು ಇವತ್ತಿಗೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಕೈಲಾಗಿದ್ದು ಅಲ್ಲಿ ಸೇವೆ ಮಾಡ್ತಿದ್ವಿ.